ಮನೆ ಇರೋದು ಹೊನ್ನಾವರ ತಾಲೂಕಿನ ಮಲ್ಲಾಪುರ ಅನ್ನೋ ಒಂದು ಊರಿನಲ್ಲಿ. ಫ್ಯಾಮಿಲಿಯವ್ರದೆಲ್ಲ ಹೆಸರು ಈ ಟ್ರೀಯಲ್ಲಿ ಮೆನ್ಷನ್ ಮಾಡಿ. ನಾನೊಂದ್ಸರಿ ಹೆದ್ರೋಗ್ಬಿಟ್ಟೆ, ನಾಯಿ ಕಟ್ಟಿಟ್ಟರೆ ಅಂತ. ಹೊರಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ದೇವರು ಅವರಿಗೆ ಬಹಳ ಕಾಲಾವಕಾಶನೇ ಕೊಡಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ನಿಮಗೆ ನಮ್ಮ ಜಿಲ್ಲೆ ಅಂದರೆ ನಮ್ಮ ಹೆಮ್ಮೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅನಂತನಾಗ್ ಮತ್ತು ಶಂಕರ್ನಾಗ್ ಅವರ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದೇ ನೋಡಿ ನಮ್ಮ ಶಂಕರ್ನಾಗ್ ಮತ್ತು ಅನಂತನಾಗ್ ಅವರ ಮನೆಗೆ ಹೋಗುವಂಥ ಗೇಟ್. ಈ ಮನೆ ಇರೋದು ಹೊನ್ನಾವರ ತಾಲೂಕಿನ ಮಲ್ಲಾಪುರ ಅನ್ನೋ ಒಂದು ಊರಿನಲ್ಲಿ. ಎಂತಂದರೆ ಈ ಊರು ಕುಮಟದವ್ರಿಗೂ ಹತ್ತಿರ, ಹೊನ್ನಾವರದವ್ರಿಗೂ ಹತ್ತಿರ. ಆದರೆ ಇದು ಸೇರೋದು ಹೊನ್ನಾವರ ತಾಲೂಕಿಗೆ. ನಮ್ಮನೆಯಿಂದ ಒಂದು 30 ಮಿನಿಟ್ಸ್ ಅಷ್ಟೇ. ನಮ್ಮನೆ ಇರೋದು ಕುಮಟ. ಗೇಟಿಂದ ಒಳಗೆ ಬಂದದೆ ನಿಮಗೆ ಮನೆಗಿಂತ ಮೊದಲೇ ಒಂದು ದೇವಸ್ಥಾನ ಕಾಣಿಸ್ತದೆ. ಅದು ದುರ್ಗಾದತ್ತ ಮಂದಿರ, 1910ರಲ್ಲಿ ಕಟ್ಟದ್ದು. ನಾ ಈ ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಿಂದನೂ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಬರ್ತಾ ಇದ್ದೆ. ಎಂತಕಂದ್ರೆ ನಮ್ಮ ಕುಲದೇವರು ಕೂಜಳ್ಳಿ ಆಗಿರೋದ್ರಿಂದ ಕೂಜಳ್ಳಿಯಿಂದ ಮಲ್ಲಪುರ ರಾಶಿ ಏನು ದೂರ ಆಗೋದಿಲ್ಲ. ಈ ಏರಿಯಾದಲ್ಲಿ ಎಲ್ಲಾ ದೇವಸ್ಥಾನ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಹಳೆ ಕಾಲದ ಶೈಲಿಯಲ್ಲೇ ಅದೇ. ಇಲ್ಲಿ ಮತ್ತೆ ಒಂದು ಫ್ಯಾಮಿಲಿ ಟ್ರೀ ಅಂತ ಹಾಕಿದ್ದಾರೆ. ಇದರಲ್ಲಿ ನನಗೆ ಶಂಕರ್ನಾಗ್ ಅವ್ರ ಹೆಸರು ಕಾಣಿಸ್ಲಿಲ್ಲ, ಯಾಕಂದ್ರೆ ಚಿಕ್ಕದಾಗಿ ಬರ್ಕೊಂಡದೆ. ಅವ್ರದ್ದು ಫ್ಯಾಮಿಲಿಯವ್ರದೆಲ್ಲ ಹೆಸರು ಈ ಟ್ರೀಯಲ್ಲಿ ಮೆನ್ಷನ್ ಮಾಡಾರೆ. ಇದೇ ನೋಡಿ ನಮ್ಮೆಲ್ಲರ ನೆಚ್ಚಿನ ಆಟೋ ರಾಜ, ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಮತ್ತೆ 300 ಫಿಲ್ಮಲ್ಲಿ ಆಕ್ಟ್ ಮಾಡಿ 2025ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದಂತಹ ಅನಂತನಾಗ್ ಅವರ ಮನೆ. ನಾನೊಂದ್ಸರಿ ಹೆದ್ರೋಗ್ಬಿಟ್ಟೆ, ನಾಯಿ ಕಟ್ಟಿಟ್ಟರೆ ಅಂತ. ನೋಡಿದ್ರೆ ಗೊಂಬೆ, ಇದೇನು ನಾಯಿ ಬೊಗಳುದೇ ಇಲ್ಲ ಅಂತ ಹತ್ರ ಹೋಗಿ ನೋಡಿದ್ರೆ ಗೊಂಬೆ ಹೆಂಗೆ ಬೊಗಳ್ತದೆ. ಮನೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ ತುಳಸಿ ಮತ್ತೆ ಬಾವಿ ಕಟ್ಟೆ ನೋಡಕ್ ಸಿಗ್ತದೆ. ಮತ್ತೆ ಇವ್ರ ತೋಟನೂ ದೊಡ್ಡ ಅದಿಯಂತೆ, ಒಂದು ಕೆರೆ ಅದಿಯಂತೆ. ಅದನ್ನ ಆಮೇಲೆ ತೋರಿಸ್ತೆ. ಈಗ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಶಂಕರ್ನಾಗ್ ಅವರು ಮತ್ತೆ ಅನಂತನಾಗ್ ಅವರು ಇಲ್ಲೇ ಆಡಿ ಬೆಳೆದಿರೋಂಥ ಮನೆ. ಮೊದಲೆಲ್ಲ ಇಲ್ಲೇ ಇದ್ರು. ಅನಂತನಾಗ್ ಅವರು ಬೆಂಗಳೂರಿನಲ್ಲಿ ಹೋಗಿ ಸೆಟ್ಲ್ ಆದ್ಮೇಲೆ ಏನಾದ್ರೂ ವಿಶೇಷ ಕಾರ್ಯಕ್ರಮ ಇದ್ರೆ ಮನೆಗೆ ಬರ್ತಿದ್ರಂತೆ. ಈಗ ಏನಾದ್ರೂ ಅವ್ರ ಸಂಬಂಧಿಕರು ಅಥವಾ ಟ್ರಸ್ಟೀಸ್ ಇಲ್ಲೇನಾದ್ರೂ ಉಳಿಯಕ್ ಬಂದ್ರೆ ಅವ್ರಿಗೆ ಬೇಕಾದಂತಹ ಎಲ್ಲ ಸೌಕರ್ಯ ಮಾಡಿಟ್ಟಾರೆ. ಶಂಕರ್ನಾಗ್ ಅವರ ಫುಲ್ ಹೆಸರು ಶಂಕರ ನಾಗರಕಟ್ಟೆ. ಅವ್ರಿಗೆ ಇನ್ನೊಂದು ಹೆಸರು ಭವಾನಿ ಶಂಕರ್ ಅಂತಲೂ ಕರಿತಿದ್ರಂತೆ. ಇವರು 1954ರಲ್ಲಿ ಹುಟ್ಟಿದ್ರು. ಆಮೇಲೆ ಅವ್ರ ಬಗ್ಗೆ ನಿಮ್ಗೇನು ಹೆಚ್ಚು ಹೇಳ್ಬೇಕಂತಿಲ್ಲ. ಎಂತೆಂಥ ಒಳ್ಳೆ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಒಂದು ಅದ್ಭುತ ಯೋಚನೆಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಸೆಲ್ಯೂಟ್ ಬರಲೇಬೇಕು. ಎಂತಕಂದರೆ ಆ ಕಾಲದಲ್ಲೇ ಅವರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮೆಟ್ರೋ ಆ ಥರದ ಐಡಿಯಾ, ಮತ್ತು ಕಡಿಮೆ ದುಡ್ಡಲ್ಲಿ ಬಡವ್ರಿಗೆ ಹೇಗೆ ಮನೆ ಕೊಟ್ಕೊಡೋದು ಅಂತಂತ ದೊಡ್ಡ ಯೋಚನೆನೆಲ್ಲ ಮಾಡಿದರು. ಆದರೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಅವ್ರ ಆಸೆ ಕನಸೆಲ್ಲ ಕನಸಾಗಿ ಉಳಿದೋಯ್ತು. ದೇವರು ಅವರಿಗೆ ಭಾಳ ಕಾಲಾವಕಾಶನೇ ಕೊಡಲಿಲ್ಲ. ಮೊದಲಿಗೆ ಇದು ಹಂಚಿನ ಮನೆ ಆಗಿತ್ತಂತೆ. 1981ರಲ್ಲಿ ಸದಾನಂದ ನಾಗರಕಟ್ಟೆ ಅವರು ಅಂದರೆ ಶಂಕರ್ನಾಗ್ ಅವರ ತಂದೆಯವರು ಈ ಮನೆನ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಶಂಕರ್ನಾಗ್ ಅವರು ಈ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಆಟೋ ರಾಜ ಮೂವಿ ರಿಲೀಸ್ ಆಗಿತ್ತಂತೆ. ಆ ಮೂವಿನ ನೋಡಿಕೊಂಡು ಕುಮಟದಿಂದ ಮತ್ತು ಹೊನ್ನಾವರದಿಂದ ಎಷ್ಟೋ ಆಟೋ ಡ್ರೈವರ್ಸ್ ಅವ್ರ ರಿಕ್ಷಾನ ತಂದು ಮನೆ ಮುಂದೆ ಸಾಲು ನಿಲ್ಲಿಸಿದ್ರಂತೆ. ಆಗ ಶಂಕರ್ನಾಗ್ ಅವರನ್ನು ನೋಡಿದವರು ಈ ಎಲ್ಲ ವಿಚಾರನ ತಿಳ್ಕೊಂಡವರು ಈಗ ಹೇಳ್ತಾರೆ, ಹೀಗಾಗಿತ್ತು ಆಗೊಂದು ಕಾಲದಲ್ಲಿ ಅಂತ ಹೇಳಿ. ಅದನ್ನೆಲ್ಲ ಕೇಳಿದಾಗ ಒಂಥರ ಖುಷಿ ಆಗ್ತದೆ. ಇದೇ ನೋಡಿ ನಾನು ಹೇಳಿದ್ದ ದೊಡ್ಡ ಕೆರೆ, ಅವ್ರ ತೋಟನೇ ಇದು. ಆಗೆಲ್ಲ ಅವ್ರ ಪಾಪ ಇಲ್ಲಿ ಓಡಾಡ್ತಿದ್ರೇನೋ ನನಗೆ ನೆನೆಸ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಹತ್ತತ್ರ 30-35 ವರ್ಷದಿಂದ ಅವ್ರ ಮನೆ ಮತ್ತು ತೋಟದ ಜವಾಬ್ದಾರಿನೆಲ್ಲ ಒಬ್ರಿಗೆ ವಹಿಸಿದ್ದಾರೆ. ಅವರೇ ನೋಡ್ಕೊಳ್ಳೋದು. ಅವರೇ ನಮಗಿವತ್ತು ಮನೆ ಒಳಗೆ ಕರ್ಕೊಂಡೋದ್ರು, ಮತ್ತು ತೋಟನೆಲ್ಲ ತೋರಿಸಿದ್ರು, ಕೆರೆನೆಲ್ಲ ತೋರಿಸಿದ್ರು, ಚಲೋ ಮಾಡಿ ನೋಡಿಕೊಂಡ್ರು, ಜ್ಯೂಸ್ ಕೂಡ ಕೊಡಿಸಿದ್ರು. ತೋಟದಲ್ಲಿ ಒಂದು ನಾಗರಕಟ್ಟೆನೂ ಅದೇ. ದೇವ್ರಿಗೆ ಕೈ ಮುಗ್ದು ನಾವು ಹಾಗೆ ಹೊರಡುವ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ವಿ. ಇವರೇ ಅಂಕಲ್ ನಮಗೆ ಒಳ್ಳೆ ರೀತಿಲಿ ಮನೆನೆಲ್ಲ ತೋರಿಸಿದ್ರು. ನಮಗೆ ಫುಲ್ ಖುಷಿ ಆಗ್ಬಿಡ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಅಲ್ಲಿ ತನಕ ಟಾಟಾ.